Dear students, in the previous sessions, we have learned about the specialized connective tissues. ಈಗಾಗಲೇ ಪ್ರೀವಿಯಸ್ ಸೆಷನ್ಸಲ್ಲಿ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸಲ್ಲಿ ನಾವು ಬ್ಲಡ್ ಕನೆಕ್ಟಿವ್ ಟಿಶ್ಯೂ, ಬೋನ್ ಕನೆಕ್ಟಿವ್ ಟಿಶ್ಯೂ, ಹಾಗೆಯೇ ಕಾರ್ಟಿಲೇಜ್ ಟಿಶ್ಯೂ ಇನ್ಕ್ಲೂಡ್ ಆಗುತ್ತೆ ಅಂಥೇಳಿ ಸ್ಟಡಿ ಮಾಡಿದ್ವಿ. ಅಮಾಂಗ್ ದೆಮ್ ಅದರಲ್ಲಿ ನಾವು ಬೋನ್ ಕನೆಕ್ಟಿವ್ ಟಿಶ್ಯೂ ಹಾಗೆ ಕಾರ್ಟಿಲೇಜ್ ಕನೆಕ್ಟಿವ್ ಟಿಶ್ಯೂಗಳ ಬಗ್ಗೆ ಬ್ರೀಫಾಗಿ ಸ್ಟಡಿ ಮಾಡಿದ್ವಿ. ಇವತ್ತಿನ ಸೆಷನಲ್ಲಿ ನಾವು ಬ್ಲಡ್ ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ the blood tissue is a fluid connective tissue. This is one of the specialized connective tissue like bone tissue and then the cartilage tissue. So this is the fluid connective tissue. Blood fluid connective tissue ಅಂತ ಹೇಳಿ ಕರಿತೀವಿ because this is fluid in nature. Then this mainly transports the substances, important substances from one part of the body to other part. Like oxygen ಇರ್ಬೋದು, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಹಾಗೆ ನ್ಯೂಟ್ರಿಯೆಂಟ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಕೆಲವೊಂದು ಹಾರ್ಮೋನ್ಸನ್ನು ಟ್ರಾನ್ಸ್ಫರ್ ಮಾಡುತ್ತೆ, ಎಕ್ಸೆಟ್ರಾ. ದಿಸ್ ಇಸ್ ದ ಮೇನ್ ಫಂಕ್ಷನ್ ಆಫ್ ದ ಬ್ಲಡ್ ಟಿಶ್ಯೂ. ಸೊ ದ ಬ್ಲಡ್ ಟಿಶ್ಯೂ ಈಸ್ ಹೋಮೋಜಿನಸ್ and which is viscous and slightly alkaline fluid. ಎಷ್ಟಿರುತ್ತೆ ಪಿ ಹೆಚ್? ದಟ್ ಈಸ್ ಅಬೌಟ್ 7.35 ಪಿ ಹೆಚ್. ಆಲ್ಕಲೈನ್, ಸ್ಲೈಟ್ಲಿ ಆಲ್ಕಲೈನ್ ಪಿ ಹೆಚ್. ಹಿಸ್ಟಾಲಜಿಕಲಿ ಟಿಶ್ಯೂಸನ್ನು ಸ್ಟಡಿ ಮಾಡಿದಾಗ ಬ್ಲಡ್ಡಲ್ಲಿ ಯಾವ್ಯಾವ ಸೆಲ್ಸ್ ಇರುತ್ತೆ? ದ ಬ್ಲಡ್ ಮೇನ್ಲಿ ಕನ್ಸಿಸ್ಟ್ ಆಫ್ ಟೂ ಪಾರ್ಟ್ಸ್ ಇರುತ್ತೆ. ದಟ್ ಈಸ್ ಫ್ಲೂಯಿಡ್ ಪ್ಲಾಸ್ಮಾ and then blood corpuscles. Blood mainly consists of two parts. The fluid plasma and the blood corpuscles are formed. So blood plasma ಹೇಗಿರುತ್ತೆ? It is pale yellow colored, light yellow colored ಇರುತ್ತೆ. This is the fluid consisting of 90% water and 1% minerals and 9% organic substances. ಪ್ಲಾಸ್ಮಾದಲ್ಲಿ ಏನಿರುತ್ತೆ? ಬ್ಲಡ್ ಪ್ಲಾಸ್ಮಾದಲ್ಲಿ ದಿಸ್ ಫ್ಲೂಯಿಡ್ ಇನ್ ನೇಚರ್ ಮೇನ್ಲಿ ಕನ್ಸಿಸ್ಟ್ ಆಫ್ 90% ಆಫ್ ವಾಟರ್, 1% ಮಿನರಲ್ಸ್ ಆ್ಯಂಡ್ 9% ಆರ್ಗ್ಯಾನಿಕ್ ಸಬ್ಸ್ಟಾನ್ಸಸ್ಸು ಬ್ಲಡ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಇನ್ನು ರಿಮೈನಿಂಗ್ ಬ್ಲಡ್ ಕಾರ್ಪಸಲ್ಸಲ್ಲಿ ಏನೇನಿರುತ್ತೆ? ದೇರ್ ಆರ್ three types of cells are there. One is the red blood cells or red blood corpuscles, white blood corpuscles, and other is the blood platelets. Blood corpuscles consists of three components. They are the red blood corpuscles, white blood corpuscles, and then blood platelets. So let us study the blood corpuscles. Blood corpuscles ಅಲ್ಲಿ 3 types ಇದೆ ಅಂತ ಹೇಳಿದ್ವಿ. ಯಾವ್ದ್ಯಾವುದು? One is the red blood corpuscles, another one is the white blood corpuscles, and then blood platelets. So first we are going to study about the red blood corpuscles. So the red blood corpuscles or red blood cells ಅಂತಾನು ಕರೀತಾರೆ. ಬ್ರೀಫ್ ಆಗಿ ಇದನ್ನ RBCs ಅಂತ ಕೂಡ ಹೇಳ್ತಾರೆ. ರೆಡ್ ಬ್ಲಡ್ ಸೆಲ್ಸ್. These are also called as erythrocytes. Red blood cells or the red blood corpuscles are also called as erythrocytes. They are very small in size and biconcave ಇರುತ್ತೆ. Shape is a biconcave, and then the enucleated cells these are. ಅಂದ್ರೆ there is no nucleus. red blood corpuscles ಅಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. These are produced in red bone marrow. RBC cell produce ಆಗುತ್ತೆ. They are produced in the red bone marrow. Then they have an average lifespan of 120 days. Average lifespan ಎಷ್ಟಿರುತ್ತೆ RBCs ಇಂದು? That is 120 days. They contain hemoglobin. Hemoglobin is a red colored pigment
ದೇ ಇಂಪಾರ್ಟ್ಸ್ ರೆಡ್ ಕಲರ್ ಟು ದ ಬ್ಲಡ್. ಸೊ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇರೋದ್ರಿಂದಾಗಿ ಬ್ಲಡ್ ರೆಡ್ ಕಲರ್ ಆಗಿರುತ್ತೆ. ಸೊ ಹಿಮೋಗ್ಲೋಬಿನ್ ಏನಕ್ಕೆ ಹೆಲ್ಪ್ ಮಾಡ್ತಾ ಇದೆ? ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟ್, ಆಕ್ಸಿಜನ್ ಟ್ರಾನ್ಸ್ಪೋರ್ಟನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಬ್ರೀಫ್ ಅಬೌಟ್ ದ ರೆಡ್ ಬ್ಲಡ್ ಕಾರ್ಪಸಲ್ಸ್. ರೆಡ್ ಬ್ಲಡ್ ಕಾರ್ಪಸಲ್ಸ್ನ ಎರಿಥ್ರೋಸೈಟ್ಸ್ ಅಂತ ಕೂಡ ಕರಿತೀವಿ. ಸ್ಮಾಲ್ ಸೈಜ್ಡ್ ಆಗಿರುತ್ತೆ ಆರ್ ಬಿ ಸಿಸು, ಬೈಕಾನ್ಕೇವ್ ಶೇಪ್ಡ್ ಆಗಿರುತ್ತೆ. ದೀಸ್ ಆರ್ ಇ ನ್ಯೂಕ್ಲಿಯೇಟೆಡ್, ಅಂದರೆ ನ್ಯೂಕ್ಲಿಯಸ್ ಇಸ್ ಆಬ್ಸೆಂಟ್. ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ದೇ ಪ್ರೊಡ್ಯೂಸ್ಡ್ ಇನ್ ದ ರೆಡ್ ಬೋನ್ ಮ್ಯಾರೋ. ದೆನ್ ಅವರೇಜ್ ಲೈಫ್ ಸ್ಪ್ಯಾನ್ ಎಷ್ಟು? 120 days. ಸೊ ಆರ್ ಬಿ ಸಿಸಲ್ಲಿ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇರುತ್ತೆ. ಸೊ ಈ ಪಿಗ್ಮೆಂಟು ಬ್ಲಡ್ಡಿಗೆ ರೆಡ್ ಕಲರನ್ನು ಇಂಪಾರ್ಟ್ ಮಾಡ್ತಾ ಇದೆ, ರೆಡ್ ಕಲರ್ನ ಕೊಡ್ತಾ ಇದೆ. ಸೊ ಈ ಹಿಮೋಗ್ಲೋಬಿನ್ನು ಆಕ್ಸಿಜನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದೆ. ಸೊ ದೆನ್ ನೆಕ್ಸ್ಟ್ ಇಸ್ ದ ವೈಟ್ ಬ್ಲಡ್ ಕಾರ್ಪಸಲ್ಸ್. ಸೊ ದೀಸ್ ಆರ್ ಬ್ರೀಫ್ಲಿ ಶಾರ್ಟ್ ಫಾರ್ಮಲ್ಲಿ ಏನಂತ ಕರೀತಾರೆ? ವೈಟ್ ಬ್ಲಡ್ ಕಾರ್ಪಸಲ್ಸನ್ನು WBCs ಅಂತ ಹೇಳಿ ಕರೀತಾರೆ. ಸೊ ವೈಟ್ ಬ್ಲಡ್ ಸೆಲ್ಸ್ ಆರ್ ವೈಟ್ ಬ್ಲಡ್ ಕಾರ್ಪಸಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಲ್ಯೂಕೋಸೈಡ್ಸ್. ವೈಟ್ ಬ್ಲಡ್ ಕಾರ್ಪಸಲ್ಸನ್ನು ಲ್ಯೂಕೋಸೈಡ್ಸ್ ಅಂತ ಹೇಳಿ ಕೂಡ ಕರೀತಾರೆ. ದೀಸ್ ಆರ್ ಲಾರ್ಜರ್ ದನ್ ದ ಆರ್ ಬಿ ಸಿಸ್. ಆರ್ ಬಿ ಸಿಸ್ಗಿಂತ ಲಾರ್ಜರ್ ಆಗಿರುತ್ತೆ ಸೈಜಲ್ಲಿ. ಇರ್ರೆಗ್ಯುಲರ್ ಆ್ಯಂಡ್ ದೆನ್ ಶೇಪ್ ಈಸ್ ಇರ್ರೆಗ್ಯುಲರ್ ಆ್ಯಂಡ್ ದೀಸ್ ಪೋಸಸ್ ನ್ಯೂಕ್ಲಿಯಸ್. ಹಾಗಾಗಿ ನ್ಯೂಕ್ಲಿಯೇಟೆಡ್ ಸೆಲ್ಸ್ ಅಂತ ಹೇಳಿ ಕರೀತಾರೆ. ಬಟ್ ಆರ್ ಬಿ ಸಿಸಲ್ಲಿ ನ್ಯೂಕ್ಲಿಯಸ್ ಇರೋಲ್ಲ, ಹಾಗಾಗಿ ಈ ನ್ಯೂಕ್ಲಿಯೇಟೆಡ್ ಸೆಲ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದೀಸ್ ಆರ್ ಆಲ್ಸೋ ಪ್ರೊಡ್ಯೂಸ್ಡ್ ಇನ್ ದ ಬೋನ್ ಮ್ಯಾರೋ ಆ್ಯಂಡ್ ಆಲ್ಸೋ ಇನ್ ದ ಲಿಂಫ್ಯಾಟಿಕ್ ಆರ್ಗನ್ಸ್. WBCs ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಬೋನ್ ಮ್ಯಾರೋಲಿ ಹಾಗೆ ಲಿಂಫ್ಯಾಟಿಕ್ ಆರ್ಗನ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆವ್ರೇಜ್ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ WBCsದು? ದಿಸ್ ಈಸ್ ಅಬೌಟ್ 15 days. 15 days average life span ಇರುತ್ತೆ. and these are non pigmented cells. ಸೊ ಹಾಗಾಗಿ ಇದು ಯಾವುದೇ ಕಲರನ್ನು ಹೊಂದಿರಲ್ಲ. ವೈಟ್ ಬ್ಲಡ್ ಕಾರ್ಪಸಲ್ಸಲ್ಲಿ ಪಿಗ್ಮೆಂಟ್ಸ್ ಇರಲ್ಲ. ಆರ್ ಬಿ ಸಿಸಲ್ಲಿ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇತ್ತು, ಸೊ ಅದು ರೆಡ್ ಕಲರ್ನ ಕೊಡ್ತಾ ಇದೆ ಬ್ಲಡ್ಡಿಗೆ. ಬಟ್ ವೈಟ್ ಬ್ಲಡ್ ಕಾರ್ಪಸಲ್ಸಲ್ಲಿ ಯಾವುದೇ ಕಲರ್ಡ್ ಪಿಗ್ಮೆಂಟ್ಸ್ ಇಲ್ಲ, ಹಾಗಾಗಿ ಇದು ಕಲರ್ಲೆಸ್ ಆಗಿರುತ್ತೆ. Then the types we are going to study now. White blood corpuscles ಅಲ್ಲಿ ನಾವು based on the presence based on the nature of the cytoplasm ನ ನೇಚರ್ ಬೇಸಿಸ್ ಮೇಲೆ WBCs ಅನ್ನು 2 types ಆಗಿ ಕ್ಲಾಸಿಫೈ ಮಾಡಲಾಗಿದೆ. They are the A granulocytes and granulocytes. On the basis of the nature of the cytoplasm, WBCs are classified into 2 types. They are A granulocytes and granulocytes. A granulocytes ಅಂದರೆ ಸೆಲ್ ಸೈಟೋಪ್ಲಾಸಮ್ ಅಲ್ಲಿ ಗ್ರಾನ್ಯೂಲ್ಸು ಇರೋದಿಲ್ಲ, ಹಾಗಾಗಿ ಈ ಸೆಲ್ಸನ್ನು WBCsನ್ನು A granulocytes ಅಂತ ಕರಿತೀವಿ. This type of WBCs are called as A granulocytes. Another type is the granulocytes. ಅಂದರೆ ಈ ಟೈಪ್ WBCs ಅಲ್ಲಿ that contains the granules in the cytoplasm. ಗ್ರಾನ್ಯೂಲ್ಸ್ ಇರುತ್ತೆ ಸೈಟೋಪ್ಲಾಸಮಲ್ಲಿ, ಹಾಗಾಗಿ ಇದನ್ನು ಗ್ರಾನುಲೋಸೈಟ್ಸ್ ಅಂತ ಹೇಳಿ ಕರಿತೀವಿ. ಸೊ 2 types of white blood corpuscles based on the nature of cytoplasm, that is whether the granulocytes are absent or granulocytes are present in the cytoplasm. They are classified into A granulocytes and granulocytes. So further we are going to study briefly about these 2 types. The A granulocytes. A granulocytes ಅಲ್ಲಿ ಹೇಗಿರುತ್ತೆ ಕ್ಯಾರೆಕ್ಟರು? They are smooth and non-granular cytoplasm. ಅಂದರೆ ಗ್ರಾನ್ಯೂಲ್ಸು ಸೈಟೋಪ್ಲಾಸಮಲ್ಲಿ ಆಬ್ಸೆಂಟ್ ಆಗಿ ಇರುತ್ತೆ. There are 2 types of A granulocytes. One is the monocyte, another one is the lymphocytes. So monocytes. ಸೊ ಈ ಡಯಾಗ್ರಾಮ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಸೈಟೋಪ್ಲಾಸಮಲ್ಲಿ ಗ್ರ್ಯಾನ್ಯೂಲ್ಸ್ ಸ್ಟ್ರಕ್ಚರು ಇಲ್ಲ, ಎ ಗ್ರ್ಯಾನ್ಯುಲೇಟೆಡ್ ನಾನ್ ಗ್ರ್ಯಾನ್ಯುಲಾರ್ ಸೈಟೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಮಾನೋಸೈಟ್ಸು ಎಷ್ಟು ಪರ್ಸೆಂಟ್ ಇರುತ್ತೆ WBCs ಅಲ್ಲಿ? 3% to 8% ಆಫ್ ಆಲ್ WBC.
ದೇ ಆರ್ ಲಾರ್ಜೆಸ್ಟ್ ಆಫ್ ಆಲ್ ಡಬ್ಲ್ಯೂ ಬಿ ಸಿಸ್ ಸೆಲ್ಸಲ್ಲೇ ಇದು ಲಾರ್ಜೆಸ್ಟ್ ಆಗಿ ಇರುತ್ತೆ. ಸೊ ದಟ್ ಕನ್ಸಿಸ್ಟ್ ಆಫ್ ಯು ಶೇಪ್ಡ್ ನ್ಯೂಕ್ಲಿಯಸ್. ನೋಡಿ ಈ ಥರ ಯು ಶೇಪ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಸೊ ದಿಸ್ ಈಸ್ ದ about the structure of monocytes. They are phagocytic in function. Main function ಏನು ಫೇಗೋಸೈಟೋಸಿಸ್ ಅಂದರೆ ಸೆಲ್ಸ್ ಒಳಗಡೆಗೆ ಬ್ಲಡ್ ಒಳಗೆ ಎಂಟ್ರಿ ಆಗಿರುವಂಥ ಫಾರಿನ್ ಪಾರ್ಟಿಕಲ್ಸ್ ಸಚ್ ಆಸ್ ದ ಬ್ಯಾಕ್ಟೀರಿಯಾ, ವೈರಸಸ್ ಆರ್ ಎನಿ ಆಫ್ ದ ಫಾರಿನ್ ಪಾರ್ಟಿಕಲ್ಸ್ ಆರ್ ನ್ಯೂಟ್ರಲೈಸಡ್, ಡೈಜೆಸ್ಟ್ ಆಗುತ್ತೆ. ಆ ಪ್ರೋಸೆಸ್ಸನ್ನು ಫೇಗೋಸೈಟೋಸಿಸ್ ಅಂತೀವಿ. ಫೇಗೋಸೈಟೋಸಿಸ್ ಫಂಕ್ಷನನ್ನು ಮಾನೋಸೈಟ್ಸ್ ಪರ್ಫಾರ್ಮ್ ಮಾಡುತ್ತೆ. ದಿಸ್ ಈಸ್ ಅಬೌಟ್ ದ ಮಾನೋಸೈಟ್ಸ್. ದೆನ್ ನೆಕ್ಸ್ಟ್ ಇಸ್ ಅಬೌಟ್ ದ ಲಿಂಫೋಸೈಟ್ಸ್. ಸೊ ದೀಸ್ ಕಾನ್ಸ್ಟಿಟ್ಯೂಟ್ ಅಬೌಟ್ 20 to 25% ಆಫ್ ಡಬ್ಲ್ಯೂ ಬಿ ಸಿಸ್. ಡಬ್ಲ್ಯೂ ಬಿ ಸಿಸಲ್ಲಿ 20 to 25% ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. These are small cells with large spherical nucleus. ನೋಡಿ ಮಾನೋಸೈಟ್ಸ್ ಅಲ್ಲಿ ಯು ಶೇಪ್ಡ್ ನ್ಯೂಕ್ಲಿಯಸ್ ಇತ್ತು. ಲಿಂಫೋಸೈಟ್ಸ್ ಅಲ್ಲಿ ದೀಸ್ ಆರ್ ದ ಲಿಂಫೋಸೈಟ್. ಈ ಸ್ಟ್ರಕ್ಚರ್ ಏನು ನೋಡ್ತಾ ಇದ್ದೀರಾ ಡಯಾಗ್ರಾಮು, ದಿಸ್ ಇಸ್ ದ ಲಿಂಫೋಸೈಟ್. ಇಲ್ಲಿ ಲಾರ್ಜ್ ಸೈಜ್ಡ್ ಆಗಿರುವಂಥ ಸ್ಫೆರಿಕಲ್ ನ್ಯೂಕ್ಲಿಯಸ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಲಾರ್ಜ್ ಸ್ಫೆರಿಕಲ್ ಶೇಪ್ಡ್ ನ್ಯೂಕ್ಲಿಯಸ್. ಆ್ಯಂಡ್ ಇಲ್ಲೂ ಕೂಡ ಸೈಟೋಪ್ಲಾಸಮ್ ಅಲ್ಲಿ ಗ್ರಾನ್ಯೂಲ್ಸ್ ಇರೋದಿಲ್ಲ. ಮೇನ್ ಫಂಕ್ಷನ್ ಏನು ಲಿಂಫೋಸೈಟ್ಸ್ ಇಂದು, ದೇ ಪ್ರೊಡ್ಯೂಸ್ ಆ್ಯಂಟಿಬಾಡೀಸ್ ಇನ್ವಾಲ್ವ್ಡ್ ಇನ್ ಇಮ್ಯುನಾಲಜಿಕಲ್ ರಿಯಾಕ್ಷನ್ಸ್. ಸೊ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ಬಾಡಿಗೆ ಡಿಫೆನ್ಸ್ ಮೆಕ್ಯಾನಿಸಮನ್ನು ಕೊಡುತ್ತೆ. ಅಂದರೆ ಇಮ್ಯುನಾಲಜಿಕಲ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಅಂದರೆ ದೇ ಫೈಟ್ ಅಗೇನ್ಸ್ಟ್ ದ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಸಚ್ ಆಸ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸಸ್ ಆಗಿರ್ಬೋದು, ಅದರ ವಿರುದ್ಧ ಹೋರಾಡುವಂಥ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದ ಲಿಂಫೋಸೈಟ್ಸ್. ಲೆಟ್ ಅಸ್ ಸ್ಟಡಿ ದ another type of the white blood corpuscles. They are the granulocytes. Granulocytes again classified into 3 types on the basis of their staining property. ಅಂದರೆ ಸ್ಟೈನಿಂಗ್, ಕಲರಿಂಗ್ ಯಾವ ಟೈಪ್ ಡೈನ ಇದು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಆನ್ ದಿ ಬೇಸಿಸ್ ಆಫ್ ದಟ್ ದೀಸ್ ಗ್ರಾನುಲೋಸೈಟ್ಸ್ ಆರ್ ಕ್ಲಾಸಿಫೈಡ್ ಇಂಟು ಅಗೇನ್ 3 types. ದೇ ಆರ್ ದ ಇಯೋಸಿನೋಫಿಲ್ಸ್, ಬೇಸೋಫಿಲ್ಸ್ and then neutrophils. So these are the 3 types. ನೀವಿಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. These are the 3 types of granulocytes. ನೋಡಿ ಈ 3 ಟೈಪ್ಸ್ ಸೆಲ್ಸ್ ಅಲ್ಲ ಡಬ್ಲ್ಯೂ ಬಿ ಸಿ ಸೆಲ್ಲೂ ಏನಾಗಿದೆ, ಸೈಟೋಪ್ಲಾಸಮ್ ಅಲ್ಲಿ ಗ್ರಾನ್ಯೂಲ್ಸ್ ಇದೆ. ನೋಡಿ ಈ ಥರ ಸ್ಟ್ರಕ್ಚರ್ಸ್ ಏನು ನೋಡ್ತಾ ಇದ್ದೀರಾ, ದೀಸ್ ಆರ್ ದ ಗ್ರಾನ್ಯೂಲ್ಸ್. ದೀಸ್ 3 types ಪೋಸಸ್ ದ ಗ್ರಾನ್ಯೂಲ್ಸ್. ಹಾಗಾಗಿ ಗ್ರ್ಯಾನ್ಯುಲೇಟೆಡ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಇಸ್ ದ ಮೇನ್ ಕ್ಯಾರೆಕ್ಟರ್. ಇನ್ನು ನೋಡಿ, ದೇ ಹ್ಯಾವ್ ಗ್ರ್ಯಾನ್ಯುಲರ್ ಸೈಟೋಪ್ಲಾಸಮ್ ಅಲ್ಲಿ ಗ್ರ್ಯಾನ್ಯೂಲ್ಸ್ ಇದೆ. ಸೊ ದೀಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಸ್ಟೈನಿಂಗ್ ಪ್ರಾಪರ್ಟಿ. ಫಸ್ಟ್ ಒನ್ ಇಸ್ ದ ಇಯೋಸಿನೋಫಿಲ್ಸ್. ಯಾಕಾಗಿ ಇದನ್ನ ಹೀಗೆ ಕರೀತಾರೆ, ಬಿಕಾಸ್ ದೇ ಸ್ಟೇನ್ಸ್ ಡೀಪ್ ರೆಡ್ ವಿತ್ ಅಸಿಡಿಕ್ ಡೈಸ್ನ ಅಬ್ಸರ್ವ್ ಮಾಡಿಕೊಂಡು ಡೀಪ್ ರೆಡ್ ಕಲರ್ನ ಕೊಡ್ತಾ ಇದೆ. ನೋಡಿ ಇಲ್ಲಿ ರೆಡ್ ಕಲರ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸ್ಟೇನ್ ಮಾಡಿದಾಗ ಈ ಥರ ರೆಡ್ ಕಲರ್ನ ಇಂಪಾರ್ಟ್ ಮಾಡುತ್ತೆ. ಸೊ ದೇ ಅಬ್ಸರ್ವ್ ದ ಅಸಿಡಿಕ್ ಡೈಸ್. ಸೊ ಹಾಗಾಗಿ ಇದನ್ನ ಇಯೋಸಿನೋಫಿಲ್ಸ್ ಅಂತ ಹೇಳಿ ಕರಿತೀವಿ. ದೇ ರೆಪ್ರೆಸೆಂಟ್ ಅಬೌಟ್ 1% to 2% ಆಫ್ ಟೋಟಲ್ WBCs ಆ್ಯಂಡ್ ದೇ ಹ್ಯಾವ್ ಬೈಲೋಬಡ್ ನ್ಯೂಕ್ಲಿಯಸ್. ನೋಡಿ ಇಲ್ಲಿ ನ್ಯೂಕ್ಲಿಯಸ್ಸು 2 lobes ಇದೆ. ದಿಸ್ ಕನ್ಸಿಸ್ಟ್ ಆಫ್ 2 lobed, ಬೈಲೋಬಡ್ ಅಂತ ಹೇಳಿ ಕರಿತೀವಿ ಅದನ್ನ, 2 lobed ನ್ಯೂಕ್ಲಿಯಸ್. ಸೊ ದಿಸ್ ಇಸ್ ಅ ಬೈಲೋಬಡ್ ನ್ಯೂಕ್ಲಿಯಸ್. ಮೇನ್ ಫಂಕ್ಷನ್ ಏನು, ದೇ ಟೇಕ್ ಪಾರ್ಟ್ ಇನ್ ದ ಅಲರ್ಜಿಕ್ ರಿಯಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ದ ಬೇಸೋಫಿಲ್. ಸೊ ದೀಸ್ ರೆಪ್ರೆಸೆಂಟ್ಸ್ ಅಬೌಟ್ 0.5% to 1% ಆಫ್ ಟೋಟಲ್ WBCs. ಟೋಟಲ್ WBCs ಅಲ್ಲಿ ಏನಾಗ್ತಾ ಇದೆ, 0.5% ಇಂದ 1% ಅಷ್ಟು ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ದ ನ್ಯೂಕ್ಲಿಯಸ್ ಈಸ್ ಹಾರ್ಸ್ ಶೂ ಶೇಪ್ಡ್. ನ್ಯೂಕ್ಲಿಯಸ್ ಹೇಗಿರುತ್ತೆ, ಹಾರ್ಸ್ ಶೂ ಶೇಪ್ಡ್ ಆಗಿದೆ. ಆ್ಯಂಡ್ ದೆನ್ ದೀಸ್
mainly involved in triggering inflammatory responses. Inflammatory response ಅಂದರೆ ದ ಟಿಶ್ಯೂಸ್ ಡ್ಯಾಮೇಜ್ ಆದಾಗ ಸ್ವೆಲ್ಲಿಂಗ್ ಆಗುತ್ತೆ, ಸೊ ರೆಡ್ನೆಸ್ ಆಗುತ್ತೆ, ಅದನ್ನು ಇನ್ಫ್ಲಮೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡ್ಯೂರಿಂಗ್ ದಟ್ ಪೀರಿಯಡ್ ದೀಸ್ ಬೇಸೋಫಿಲ್ಸ್ ಆರ್ ಮೇನ್ಲಿ functions. They involved in these inflammatory responses. So these stains blue with basic dyes. Basic dyes ನ ಅಬ್ಸರ್ವ್ ಮಾಡಿಕೊಂಡು ಏನು ಮಾಡ್ತಾ ಇದೆ, ಬ್ಲೂ ಕಲರ್ನ ತೋರಿಸ್ತಾ ಇದೆ ಇದು. ಸೊ ದಿಸ್ ಈಸ್ ಅಬೌಟ್ ದ ಬೇಸೋಫಿಲ್ಸ್. ದೆನ್ ನ್ಯೂಟ್ರೋಫಿಲ್ಸ್. ಸೊ ನ್ಯೂಟ್ರೋಫಿಲ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ದೀಸ್ ಆರ್ ಮಲ್ಟಿ ಲೋಬರ್ಡ್. ನೋಡಿ, ಸೊ ನಾವು ಇಯೋಸಿನೋಫಿಲ್ಸ್ ಅಲ್ಲಿ 2 ಲೋಬರ್ಡ್ ಅಂತ ಹೇಳಿದ್ವಿ. ಇಲ್ಲಿ the nucleus is multi-lobed nucleus. They are connected. So this is the structure of the nucleus, shape of the nucleus. They also involved in the phagocytic function, and these stains violet with neutral dyes. ಇದು ನ್ಯೂಟ್ರಲ್ ಡೈಸ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ವೈಲೆಟ್ ಕಲರ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ, ಇಂಪಾರ್ಟ್ ಮಾಡುತ್ತೆ ನ್ಯೂಟ್ರಲ್ ಡೈಸ್ ಅಬ್ಸರ್ವ್ ಮಾಡಿಕೊಂಡು. ಸೊ ದೀಸ್ ಆರ್ ಅಬೌಟ್ ದ 3 types of the granulocytes. These types are mainly based on their staining property. Once again, blood tissue, which is a homogeneous viscous slightly alkaline fluid which mainly possesses pH about 7.35. This is one of the specialized connective tissue mainly involved in the transport of important substances such as oxygen, nutrients, and then the hormones, etc. So histologically, blood consists of fluid plasma and blood corpuscles. Blood plasma, which is pale yellow colored and it is fluid, consists of 90% of water and 1% minerals and 1% organic substances. Blood corpuscles ಅಲ್ಲಿ 3 types ಇದೆ. They are the red blood corpuscles, white blood corpuscles, and blood platelets. So red blood corpuscles, these are also called as erythrocytes. They are produced in the red bone marrow. Shape is biconcave and they are enucleated cells. Average lifespan is 120 days and they possess hemoglobin pigment. That pigment gives red color to the blood. So these helps in the oxygen transport. Then white blood corpuscles, these are larger than the RBCs. They are also called as leukocytes, irregular in shape and nucleated cells. They are also produced in the bone marrow and also in the lymphatic organs. Average lifespan is about 15 days and they are non-pigmented. ಹಾಗಾಗಿ ಕಲರ್ಲೆಸ್ ಆಗಿ ಇರುತ್ತೆ. The types of blood corpuscles, mainly based on the nature of cytoplasm, they are classified into A granulocytes and granulocytes. A granulocytes, these are possess the non-granular cytoplasm, smooth. There are 2 types again in the A granulocytes. They are monocytes and lymphocytes. Monocytes represents about 3% to 8% of all WBCs. They are the largest of WBCs and they possess U-shaped nucleus and involved in the phagocytosis function. Lymphocytes, they are cytoplasm is non-granular and they possess large spherical shaped nucleus and they produce antibodies and involved in the immunological reactions of the body. And then there are 3 types in the granulocytes. Granulocytes, granular cytoplasm they possess. 3 types based on their staining property. One is the eosinophil that represents 1% to 2% of total WBCs. Bilobed nucleus is there and they take the acidic dyes and gives deep red color and shows the deep red color. Then involved in the allergic reactions. Second one is the basophil. They show horseshoe-shaped nucleus and then they involved in the inflammatory responses. And then they takes the basic dyes and stains by the blue color. And then third one is a neutrophil. They takes up the neutral dyes and shows the violet color when they stains.
and they represent 70% of total WBCs. They shows multilobed nucleus and phagocytic in function. These are about the WBCs. Then last of the blood corpuscles, that is the blood platelets. These are irregular shaped. Then enucleated. RBCs ಥರನೇ ಇಲ್ಲೂ ಕೂಡ ನ್ಯೂಕ್ಲಿಯಸ್ ಇಲ್ಲ, ನ್ಯೂಕ್ಲಿಯಸ್ ಆಬ್ಸೆಂಟ್ ಆಗಿದೆ, ಹಾಗಾಗಿ ಇದನ್ನು enucleated ಅಂತ ಕರಿತೀವಿ. ಆ್ಯಂಡ್ ನಾನ್ ಪಿಗ್ಮೆಂಟೆಡ್ ಸೆಲ್ಸ್, ಇಲ್ಲೂ ಕೂಡ ಅದೇ ಪಿಗ್ಮೆಂಟ್ಸ್ ಇಲ್ಲ. Produced in red bone marrow. These are produced in the red bone marrow. They may live up to 9 days and their function is to take part in blood clotting. Main function ಏನು blood clotting process ಅಲ್ಲಿ ಇನ್ವಾಲ್ವ್ ಆಗುತ್ತೆ. This is about the blood platelets. Blood platelets irregular ಆಗಿರುತ್ತೆ ಶೇಪು. Then enucleated non-pigmented cells. They produced in the red bone marrow. The lifespan is about 9 days and the function is to take part in the blood clotting process ಅಲ್ಲಿ ಇನ್ವಾಲ್ವ್ ಆಗುತ್ತೆ. That is the importance of the important function of the blood platelets.